Jungle. Audio Jungle. ಹೊನ್ನಕೇಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪೂರ್ಣಿಮಾ ಗಾಯಕ್ವಾಡ್. ಪಂಚಮಸಾಲಿ ಹೋರಾಟಗಾರರಿಂದ ರಾಣಿ ಚೆನ್ನಮ್ಮ ಅಶ್ವಾರೂಢ ಪ್ರತಿಮೆಗೆ ಪಂಚಪುಷ್ಪಾರ್ಚನೆ. ವಿಜಯಪುರದ ಕೇಂದ್ರ ಬಸ್ ನಿಲ್ದಾಣ ಅಶ್ವಾರೂಢ ಕಂಚಿನ ವೀರರಾಣಿ ಚೆನ್ನಮ್ಮ ಅವರ ಪ್ರತಿಮೆಗೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಸಮಿತಿ ಸಾರಥ್ಯ ವಹಿಸಿರುವ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪಂಚಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಸಾವಿರಾರು ಪಂಚಮಸಾಲಿ ಸಮಾಜ ಬಾಂಧವರ ಉದ್ವೇಶ ಜೈ ಚೆನ್ನಮ್ಮ ಜೈ ಹರ ಹರ ಮಹಾದೇವ ಎಂಬ ಉದ್ವೇಶಗಳ ನಡುವೆ ರುದ್ರಾಕ್ಷಿ ಮಾಲೆ ಹಾಗೂ ಹಲವಾರು ಪುಷ್ಪಗಳಿಂದ ತಯಾರಿಸಿದ ಬೃಹತ್ ಹಾರವನ್ನು ಪ್ರತಿಮೆಗೆ ಹಾಕುವ ಮೂಲಕ ಗೌರವ ಸಮರ್ಪಿಸಿದರು. ಇದಕ್ಕೂ ಮುನ್ನ ಭವ್ಯ ಮೆರವಣಿಗೆ ನಡೆಯಿತು. ಅಶ್ವಾರೂಢ ಪ್ರತಿಮೆಯನ್ನು ಹೋಲುವ ಸಣ್ಣ ಪ್ರತಿಮೆಯ ಮೆರವಣಿಗೆಯ ಗಮನ ಸೆಳೆಯಿತು. ನಗರದ ಆರಾಧ್ಯ ದೈವ ಶ್ರೀ ಸಿದ್ದೇಶ್ವರ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ, ಸ್ವಾಮಿ ವಿವೇಕಾನಂದರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಭಾವಚಿತ್ರಗಳು ಮೆರವಣಿಗೆಯಲ್ಲಿ ಭಕ್ತಿಭಾವ ಮೂಡಿಸಿದವು. ಸಾವಿರಾರು ಯುವಕರು ಕೇಸರಿ ವರ್ಣದ ಶಲ್ಯ ಧರಿಸಿ ಜೈ ಚೆನ್ನಮ್ಮ ಜೈ ಎಂಬ ಉದ್ವೇಶವನ್ನು ಮೊಳಗಿಸುವ ಮೂಲಕ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕೇಣ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.
ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರುದ್ರಾಕ್ಷ ಮಾಲೆಯನ್ನು ಹಾಕಿ ನಾವು ಚೆನ್ನಮ್ಮನಿಗೆ ಮಾಲಾರ್ಪಣೆ ಮಾಡಿ ಮೀಸಲಾತಿ ಹೋರಾಟಗಾರ ಪರವಾಗಿ ಪಂಚ ಪುಷ್ಪಾರ್ಚನೆಯನ್ನ ಇವತ್ತು ಪಂಚಮುಖ ರುದ್ರಾಕ್ಷಿಯನ್ನ ಹಾಕೋದ್ರ ಮೂಲಕವಾಗಿ ಯತ್ನಾಗೌಡರು ನಾವು ಮಾಡಿದೀವಿ. ಈಗ ಮತ್ತೋರ್ವ ನಮ್ಮ ಸಮಾಜದ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಮನಗೋಳಿ ಮನೆತನದ ಅಪ್ಪುಗೌಡರು ಹಾಗೂ ಈ ಒಂದು ಬೃಹತ್ ಪಂಚ ಪುಷ್ಪಾರ್ಚನೆಯ ಈ ರ್ಯಾಲಿಗೆ ಯಾವ ರೀತಿಗೆ ಇದನ್ನ ಪುಷ್ಪಾರ್ಪಣೆ ಮಾಡ್ಬೇಕಂದಾಗ ಇಲ್ಲ, ಇದು 12ನೇ ತಾರೀಕು ವಿವೇಕಾನಂದ ಜಯಂತಿ ಐತಿ, 12 JCB ತಂದು ಪುಷ್ಪಾರ್ಪಣೆ ಮಾಡ್ಬೇಕಂತ ಹೇಳಿ ನಮ್ಮ ಯುವ ನಾಯಕರ ಪುಷ್ಪಾರ್ಪಣೆ ಮಾಡಿ ಇಡೀ ಸಮಾರಂಭವನ್ನು ಯಶಸ್ವಿಗೊಳಿಸುವ ಕೆಲಸ ಮಾಡಿದ ಕೀರ್ತಿ ನಮ್ಮ ಯುವ ನಾಯಕರಿರ್ತಕ್ಕಂಥವರಿಗೆ ಅವರು ಸಲ್ಲುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಬಂಧುಗಳೇ, ಮೊನ್ನೆ 9ನೇ ತಾರೀಕು ಈ ಒಂದು ಕಂಚಿನ ಮೂರ್ತಿಯನ್ನ ಸ್ಥಾಪನೆಯನ್ನ ಮಾಡುವಂತೆ ಹಿಂದೆ ಮೊನ್ನೆ 9ನೇ ತಾರೀಕು ಕರ್ನಾಟಕ ಸರ್ಕಾರ ವತಿಯಿಂದ ಈ ಒಂದು ಚೆನ್ನಮ್ಮನ ಮೂರ್ತಿ ಅನಾವರಣಗೊಂಡಿತ್ತು. ಇದೇ ಭಾಗದಲ್ಲಿ ಚೆನ್ನಮ್ಮನ ನಾಮಫಲಕ ಅನಾವರಣ ಮಾಡಿದ್ವಿ. ಅದಾದ ಮೇಲೆ ಎಲ್ಲರೂ ಕೂಡಿ ಏನು ಉಮೇಶ್ ಕೋಳ್ಕೊಳ್ಳೋರಾಗಿರ್ಬೋದು, ನಮ್ಮ BS ಬಿರೋದರಾಗಿರ್ಬೋದು, ಅನೇಕ ನಮ್ಮ ಶರಣು ಆಲೂರಾಗಿರ್ಬೋದು, ಅನೇಕ ಸಮಾಜ ಮುಖಂಡರು ಎಲ್ಲ ಕೂಡಿ ಕಂಚಿನ ಮೂರ್ತಿಯನ್ನ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಆ ಒಂದು ಕಂಚಿನ ಮೂರ್ತಿಯನ್ನ ಹೈವೇ ರೋಡಲ್ಲಿ ಮಾಡ್ಲಿಕ್ಕೆ ಅವಕಾಶವಿಲ್ಲ, ಅದು ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ತೀರ್ಮಾನ ಮಾಡಿದಾಗ ಆ ಜಾಗ ಕೊಟ್ಟರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಅನ್ನೋದನ್ನ ಈ ಸಂದರ್ಭದಲ್ಲಿ ಅವ್ರನ್ನೂ ನಾವು ಸ್ಮರಣೆ ಮಾಡ್ತೀವಿ. ಅವ್ರ ಜೊತೆಯಲ್ಲಿ ನಾವು ಯಾರು ಸಹ ವೇದಿಕೆಯನ್ನ ಹಂಚ್ಕೊಂಡಿರ್ಲಿಲ್ಲ. ಮೀಸಲಾತಿ ಸಿಗೋರಿಗೆ ವೇದಿಕೆ ಹಂಚ್ಕೊಂಡು ಅಂತ ಹೇಳಿ ಸರ್ಕಾರದಲ್ಲಿ ನಾವು ಸಂಕಲ್ಪ ತೊಟ್ಟಿದ್ವಿ. ಅದೇ ಪ್ರಕಾರವಾಗಿ ಮೀಸಲಾತಿ ಸಿಗೋವರೆಗೂ ಒಂದ್ ಕಡೆ ನಮ್ಮ ಸಮಾಜ ಬಾಂಧವರು ಬಹಳ ಕಷ್ಟಪಟ್ಟಿದ್ದು ಮಾಡಿದ್ರು. ಅವ್ರ ಪ್ರೀತಿಗೆ ಹೋಗ್ಬೇಕು, ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಸಾವಿರಾರು ಸಂಖ್ಯೆ ಬಂದಂತ ನೊಂದಂತರ ಜೊತೆ ಇರ್ಬೇಕಿರುವಂತ ಯಕ್ಷ ಪ್ರಶ್ನೆ ಕಾಡಿತ್ತು. ಹಾಗಾಗಿ ಯತ್ನಾಗೌಡರ ಸಲಹೆಯಂತೆ ಅವತ್ತು ಅನಿವಾರ್ಯವಾಗಿ ಹೋರಾಟಗಾರರಿಗೆ ಸ್ಪಂದಿಸಬೇಕೆನ್ನುವ ಸನ್ಯಾಸಿ ಭಾರತ ಮಾತೆ ವೀರಪುತ್ರ ಆ ಮಹಾನ್ ವ್ಯಕ್ತಿಯ ಜಯಂತಿಯಂದೇ ಇವತ್ತು ನಾವೆಲ್ಲರೂ ಕೂಡ್ಕೊಂಡು ಚೆನ್ನಮ್ಮನ ಪ್ರತಿಮೆಯನ್ನು ಇವತ್ತು ಮಾಲಾರ್ಪಣೆ ಮಾಡಿ ಗೌರವವನ್ನು ಸಮರ್ಪಣೆ ಮಾಡಿದ್ದೀವಿ. ಈ ಉದ್ದೇಶಕ್ಕೋಸ್ಕರ ವಿಜಯಪುರದಲ್ಲಿ ಇದುವರೆಗೆ ಬಸವಣ್ಣವರು, ಛತ್ರಪತಿ ಶಿವಾಜಿ ಮಹಾರಾಜರು, ಕನಕದಾಸರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಎದ್ದು ಕಾಣ್ತಾ ಇತ್ತು. ಇವತ್ತು ಈ ಒಂದು ಪ್ರತಿಮೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಎತ್ತರದ ಪ್ರತಿಮೆ ಅನ್ನುವಂಥದ್ದನ್ನ ಅದನ್ನು ಮಾಡಿದ ಕೀರ್ತಿ ವಿಜಯಪುರ ಜನಕ್ಕೆ ಸಲ್ಲುತ್ತೆ, ವಿಜಯಪುರ ನಾಗರಿಕರಿಗೆ ಸಲ್ಲುತ್ತೆ ಅನ್ನುವಂಥ ಮಾತನಾಡಲಿಕ್ಕೆ ಇಚ್ಛೆ ಪಡ್ತಾ, ನಾವು 3-4 ದಿನಗಳ ಹಿಂದೆ ಈ ಪಂಚ ಪುಷ್ಪಾರ್ಪಣೆ ಹೆಂಗ್ ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ ನಾವು ಜಿಲ್ಲಾಧ್ಯಕ್ಷರು BM ಪಾಟೀಲ್ ಆಗಿರ್ಬೋದು, ನಮ್ಮ ಸಿಟಿ ಅಧ್ಯಕ್ಷರು ಮುಖಂಡರಾಗಿರ್ಬೋದು, ಎಲ್ಲರೂ ಕೂಡ್ಕೊಂಡು ವಿಚಾರ ಮಾಡಿದಾಗ ಇಲ್ಲ ಒಂದು 50 ಮಂದಿ ಕೂಡಿ ಮಾಲಾರ್ಪಣೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ನಂದು ಬಹಳ ಪ್ರೀತಿ, ಹಾಗಾಗಿ 12ನೇ ತಾರೀಕು JCB ಇಂದ ಮಾಡೋಣ. ಆ JCB ಮುಂದಿನ 2028ಕ್ಕೂ JCB ಮೂಲಕವಾಗಿನೇ ಕರ್ನಾಟಕದ ಆದರ್ಶವಾಗಿರ್ತಕ್ಕಂಥ ಚೆನ್ನಮ್ಮ ಕನಸನ್ನು ಕಂಡಿರ್ತಕ್ಕಂಥ ಚೆನ್ನಮ್ಮನ ರಾಜ್ಯ ಏನಿತ್ತು, ಸಂಗೊಳ್ಳಿ ರಾಯಣ್ಣನ ರಾಜ್ಯ ಏನಿತ್ತು, ಮದಕರ ನಾಯಕನ ರಾಜ್ಯ ಏನಿತ್ತು, ಸಿಂಧೂ ಲಕ್ಷ್ಮಣ ರಾಜ್ಯ ಏನಿತ್ತು, ಛತ್ರಪತಿ ಶಿವಾಜಿ ಮಹಾರಾಜ ಏನು ಆದರ್ಶ ದೇಶಕೊಂಡಿದ್ದು ಅವರೆಲ್ಲರ ಕನಸನ್ನಾಗಿಸುತ್ತಿನೊಳಗೆ JCB ಮೂಲಕವೇ ಚೆನ್ನಮ್ಮನೆ ಪುಷ್ಪಾರ್ಪಣೆ ಮಾಡ್ಬೇಕು ಅಂತ ಹೇಳಿ ಇವತ್ತು ಅದ್ದೂರಿಯಾಗಿ ನಿಮ್ಮೆಲ್ಲರ ಸಹಕಾರದಿಂದ, ಕೇವಲ ನಿನ್ನೆ ನಾನು ಪ್ರೆಸ್ ಮೀಟ್ ಮಾಡಕ್ ಹೋಗಿರ್ಲಿಲ್ಲ, ಕೇವಲ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದೆ. ಪತ್ರಿಕೆ ಹೇಳಿಕೆಗೆ ಕರೆ ಕೊಟ್ಟು ಸಹಸ್ರಾರು ಸಂಖ್ಯೆಯ ಜನ ಇವತ್ತು ಬಂದು ಭಾಗವಹಿಸಿರಪ್ಪ ಅಂತಂದ್ರೆ ಚೆನ್ನಮ್ಮನ ಮೇಲೆ ನಿಮ್ಗೆ ಎಷ್ಟು ನಿಷ್ಠೆ ಇದೆ, ನೀವೆಷ್ಟು ಸ್ವಾಭಿಮಾನಗಳನ್ನ ಇವತ್ತು ನೀವೆಲ್ಲರೂ ಸಹ ತೋರಿಸ್ಕೊಟ್ಟಿದ್ರಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ.